ಯಾಕೆ ನಾವು ಅವತ್ತೇ ಕೇಳಿದ್ವಿ SDPIನೂ ಬ್ಯಾನ್ ಮಾಡ್ಬೋದಾ ಕೇಂದ್ರ ಸರ್ಕಾರ ಅಂದ್ರೆ ನೋ, ಬರೋದಿಲ್ಲ. ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಇಲ್ಲ, ಅದು ಇರಲೂಬಾರ್ದು. ನನ್ನ ಕೇಳಿದ್ರೆ ರಾಜಕೀಯ ಪಕ್ಷಗಳನ್ನು ಸರ್ಕಾರಗಳು ಬ್ಯಾನ್ ಮಾಡೋ ವ್ಯವಸ್ಥೆ ಬರಬಾರ್ದು ಯಾವತ್ತು. ಯಾಕೆ? ಅರೆ ನನಗೊಂದು ಪಕ್ಷ ಆಗಿ ಬರೋದಿಲ್ಲಪ್ಪ, ಏನೋ ಹೇಳಿ ನಾನು ಬ್ಯಾನ್ ಮಾಡ್ತೀನಿ ಅಂತ PFI ಬ್ಯಾನ್ ಮಾಡ್ದಂಗೆ ರಾಜಕೀಯ ಪಕ್ಷಗಳನ್ನು, ರಾಜಕೀಯ ಪ್ರತಿಸ್ಪರ್ಧಿಗಳನ್ನು ಕೇಂದ್ರ ಸರ್ಕಾರ ಬ್ಯಾನ್ ಮಾಡೋದಕ್ಕೆ ಶುರು ಮಾಡಿಬಿಟ್ರೆ ಸಿಸ್ಟಮ್ ಕರೆಕ್ಟ್ ಇದೆ. ಅದು ಕೇಂದ್ರ ಸರ್ಕಾರಕ್ಕೆ SDPIನ ಬ್ಯಾನ್ ಮಾಡುವ ಅಧಿಕಾರ ಇಲ್ಲ. ಬ್ಯಾನ್ ಮಾಡುವ ಅಧಿಕಾರ ಯಾರಿಗಿದೆ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗಿದೆ. ಯಾಕಂದರೆ SDPI ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಇಂಥ ಕಾರಣಕ್ಕೆ ಇಂಥ ರಾಜಕೀಯ ಪಕ್ಷವನ್ನು ಬ್ಯಾನ್ ಮಾಡಬೇಕು ಅಂತ ಸೂಕ್ತ ದಾಖಲಾತಿಗಳೊಂದಿಗೆ ಕೇಂದ್ರ ಗೃಹ ಇಲಾಖೆ ಏನಾದರೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಅಪ್ಲಿಕೇಶನ್ ಹಾಕಿದ್ರೆ ಡೆಫಿನೆಟ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದನ್ನು ಕನ್ಸಿಡರ್ ಮಾಡುತ್ತೆ. ಈಗ SDPIನ ವಿಷಯದಲ್ಲಿ ಆಗಬೇಕಾಗಿರೋದು ಅದು. ನೋಡಿ, ಕರ್ನಾಟಕದಲ್ಲೇ ಉದಾಹರಣೆ ತಗೊಳ್ತೀನಿ ನಾನು. DJ ಹಳ್ಳಿ KJ ಹಳ್ಳಿ ಗಲಭೆ ಆಗುತ್ತೆ. ಯಾರು ಗಲಭೆ ಮಾಡಿದವರು? ಅರೆಸ್ಟ್ ಆದವರು ಯಾರು? SDPI. ಹಳೆ ಹುಬ್ಬಳ್ಳಿ ಗಲಭೆ ಇದರಲ್ಲಿ SDPIನವರು. ಈ ರೀತಿಯಲ್ಲಿ ಅಂದರೆ ಮೇಲಿಂದ ಮೇಲೆ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಒಂದು ರಾಜಕೀಯ ಪಕ್ಷವೇ ತೊಡಗಿಸಿಕೊಂಡಾಗ ಡೆಫಿನೆಟ್ಲಿ ಕೇಂದ್ರ ಸರ್ಕಾರ, ಗೃಹ ಇಲಾಖೆ ಸೂಕ್ತ ದಾಖಲಾತಿಗಳೊಂದಿಗೆ ಎಲೆಕ್ಷನ್ ಕಮಿಷನ್ಗೆ ಹೇಳೋದು ಒಳ್ಳೆಯದು. ಮೊಹಮ್ಮದ್ ಶಫಿ, ರಾಷ್ಟ್ರೀಯ ಉಪಾಧ್ಯಕ್ಷ SDPI, ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. SDPI ಕಚೇರಿಗಳ ಮೇಲಿನ ದಾಳಿ ಒಂದು ರೀತಿಯ ದಬ್ಬಾಳಿಕೆ, ಕೇಂದ್ರದಲ್ಲಿರುವ BJP ಸರ್ಕಾರದ ದಬ್ಬಾಳಿಕೆ ನೀತಿಯನ್ನು ಹೊಂದಿದೆ, ದೇಶದ ರಾಜಕೀಯ ಪಕ್ಷಗಳ ಶಕ್ತಿಯನ್ನು ಕುಂದಿಸುವ ಪ್ರಯತ್ನ ಇದು ಅಂತ ಮೊಹಮ್ಮದ್ ಶಫಿ, ರಾಷ್ಟ್ರೀಯ ಉಪಾಧ್ಯಕ್ಷರು SDPI. ಅಂದರೆ ಭಾರತದಲ್ಲಿ ಯಾರೊಬ್ಬ ಫಾರಿನರ್ ಬಂದು ಕೇಳೋದಂತೆ, ತುಂಬ ಜಾಸ್ತಿ ಯೂಸ್ ಆಗೋ ಕಾರ್ಡ್ ಯಾವುದಿಲ್ಲಿ ಅಂತ, ತುಂಬ ಜಾಸ್ತಿ ಬಳಕೆಯಾಗೋ ಕಾರ್ಡ್ ಯಾವುದು ಅಂತ ಕೇಳೋದಂತೆ. ವಿದೇಶಿಯನೊಬ್ಬ ಬಂದು, ಅವನ ಅರ್ಥ ಏನು? ಆಧಾರ್ ಕಾರ್ಡ, ಪ್ಯಾನ್ ಕಾರ್ಡ, ಡೆಬಿಟ್ ಕಾರ್ಡ, ಕ್ರೆಡಿಟ್ ಕಾರ್ಡ, ಐಡೆಂಟಿಟಿ ಕಾರ್ಡ, ಯಾವುದು ಜಾಸ್ತಿ ಯೂಸ್ ಆಗೋದು ಅಂತ. ಭಾರತದ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ ಭಾರತೀಯನೊಬ್ಬ ಹೇಳೋದಂತೆ, ವಿಕ್ಟಿಮ್ ಕಾರ್ಡು ಅಂತ. ವಿಕ್ಟಿಮ್ ಕಾರ್ಡ್ ತುಂಬ ಯೂಸ್ ಆಗುತ್ತಿಲ್ಲಿ, ಬೇರೆ ಯಾವ ಕಾರ್ಡ್ ಇರಲಿ ಬಿಡಲಿ, ವಿಕ್ಟಿಮ್ ಕಾರ್ಡು ಒಂದು ಇಟ್ಕೊಂಡಿರ್ಬೇಕು ಅಂತ. ಇದು ವಿಕ್ಟಿಮ್ ಕಾರ್ಡು. ರಾಜಕೀಯ ಪಕ್ಷದ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದೆ, ರಾಜಕೀಯ ವಿರೋಧಿಗಳ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದೆ. ಏನು ರಾಜಕೀಯ ವಿರೋಧಿ ರೀ SDPI? ಯಾವ ರಾಜಕೀಯ ವಿರೋಧಿ? ಏನು ರಾಜಕೀಯ ಸ್ಟ್ರೆಂಗ್ತು? ಇರಲಿ, ವಾಟ್ ಎವರ್, ಆರೋಪಗಳ ಗಂಭೀರವಾಗಿದ್ದಾವೆ. 2009ರಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು, ಕಮ್ಯುನಿಸ್ಟ್ ಮಾವೋವಾದಿ ಪಕ್ಷವನ್ನು ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿತ್ತು. 2009. ಯಾಕೆ? ನಕ್ಸಲ್ ಚಳವಳಿ ಜೊತೆ ಸಂಪರ್ಕ ಇದೆ ಅವರಿಗೆ ಅಂತ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ದೇಶದಲ್ಲಿ ನಕ್ಸಲ್ ಮೂವ್ಮೆಂಟನ್ನು ಕಮ್ಯುನಿಸ್ಟ್ ಮಾವೋವಾದಿ ಪಕ್ಷ ಬೆಂಬಲಿಸ್ತಾ ಇದೆ ಅಂತ ಬ್ಯಾನ್ ಮಾಡಲಾಗಿತ್ತು. ಪುಣ್ಯವಾಗಿ ಮೋದಿ ಸರ್ಕಾರ ಅಲ್ಲ ಬ್ಯಾನ್ ಮಾಡಿದ್ದು, ಮನಮೋಹನ್ ಸಿಂಗ್ ಮುಖ್ಯಮಂತ್ರಿ ಆಗಿತ್ತು. ಈಗ SDPI ಬ್ಯಾನ್ ಆಗತ್ತಾ? ಬ್ಯಾನ್ ಮಾಡುವಂಥದ್ದು ಕೇಂದ್ರ ಸರ್ಕಾರದ ಕೈಯಲ್ಲಿಲ್ಲ. ಇವತ್ತಿನ ದಾಳಿ ಮತ್ತು ಅಧ್ಯಕ್ಷನನ್ನು ಬಂಧಿಸಿದಾಗ, MK ಫೈಜಿಯನ್ನು ಬಂಧಿಸಿದಾಗ ಕೆಲವು ಇನ್ಕ್ರಿಮೇಟಿಂಗ್ ಡಾಕ್ಯುಮೆಂಟ್ಗಳು ಸಿಕ್ಕಿದ್ದಾವೆ. PFIನ ಎಲ್ಲ ಚಟುವಟಿಕೆಗಳನ್ನು SDPI ಮೂಲಕ ಮುಂದುವರಿಸಬೇಕು, ಇಸ್ಲಾಮಿಕ್ ಚಳುವಳಿಯನ್ನು ಭಾರತದಲ್ಲಿ ನಡೆಸುವುದೇ ಪಕ್ಷದ ಮೂಲ ಉದ್ದೇಶ, ಜಿಹಾದ್ನ ತತ್ವಗಳನ್ನು ನಾವು ಎತ್ತಿ ಹಿಡಿಬೇಕು, ಆಂತರಿಕವಾಗಿ ಇಸ್ಲಾಮಿಕ್ ಚಳುವಳಿಯಾದರೂ ಸಮಾಜದಲ್ಲಿ ಸಾಮಾಜಿಕ ಚಳುವಳಿಯಾಗಿ ಗುರುತಿಸಿಕೊಳ್ಳಬೇಕು ಅನ್ನುವ ಅಂತ ವಿವರಿಸುವ ದಾಖಲೆಗಳು ಸಿಕ್ಕಿದವಂತೆ. ಮುಂದೇನಾಗುತ್ತೋ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.